ಪೆಹಲ್ಗಾಮ್ನಲ್ಲಿ ನಡೆದಿರ್ತಕ್ಕಂಥ ಈ ದುರ್ಘಟನೆ ಪ್ರತಿಯೊಬ್ಬ ಭಾರತೀಯನೂ ಕೂಡ ಇವತ್ತು ಆಕ್ರೋಶ ಭರಿತನಾಗಿದ್ದಾನೆ. ಅಲ್ಲಿ ನಡೆದಂಥ ಒಂದು ಟೆರರಿಸ್ಟ್ ಅಟ್ಯಾಕ್ ಏನಿದೆ, ಕೇವಲ ಹಿಂದೂಗಳನ್ನು ಟಾರ್ಗೆಟ್ ಮಾಡಿರ್ತಕ್ಕಂಥದ್ದಲ್ಲ, ಭಾರತದ ಐಕ್ಯತೆ ಮತ್ತು ಅಖಂಡತೆಗೆ ಒಂದು ಧಕ್ಕೆ ತರ್ತಕ್ಕಂಥ ಕೆಲಸವನ್ನು ಅಲ್ಲಿಯ ಉಗ್ರಗಾಮಿ ಸಂಘಟನೆಗಳು ಮಾಡಿದ್ದಾರೆ. ಹಾಗಾಗಿ ಘಟನೆಯನ್ನು ನರೇಂದ್ರ ಮೋದಿಜಿ ನೇತೃತ್ವದ ಕೇಂದ್ರ ಸರ್ಕಾರ ಬಹಳ ಗಂಭೀರವಾಗಿ ತೆಗೆದುಕೊಂಡಿದೆ. ಏನು ಹಿಂದೆ ಆರ್ಟಿಕಲ್ 370 ತೆಗೆದುಹಾಕುವ ಮುಖೇನ ಕಾಶ್ಮೀರದಲ್ಲಿ ಶಾಂತಿ ನೆಲೆಸಬೇಕು, ಕಾಶ್ಮೀರದಲ್ಲಿ ಇವತ್ತು ಪ್ರವಾಸಿಗರು ಹೆಚ್ಚೆಚ್ಚು ಬರಬೇಕು, ಕಾಶ್ಮೀರದಲ್ಲಿ ಇವತ್ತು ಸಹಜ ಪರಿಸ್ಥಿತಿಗೆ ತಲುಪಬೇಕು, ಈ ಒಂದು ಸದುದ್ದೇಶ ಇಟ್ಕೊಂಡು ಇವತ್ತು ನಮ್ಮ ಕೇಂದ್ರ ಸರ್ಕಾರ ಏನು ಹಲವು ತೀರ್ಮಾನಗಳನ್ನು ಕೈಗೊಂಡಿದ್ದು. ಬಹುಶಃ ಎಲ್ಲ ಒಂದು ಕಡೆ ಉಗ್ರಗಾಮಿ ಸಂಘಟನೆಗಳು ಅವರ ಉದ್ದೇಶ ಪ್ರವಾಸಿಗರನ್ನು ಅಥವಾ ಹಿಂದೂಗಳನ್ನು ಟಾರ್ಗೆಟ್ ಮಾಡಿ ಇವತ್ತು ಜಮ್ಮು ಕಾಶ್ಮೀರಕ್ಕೆ ಪ್ರವಾಸಿಗರು ಬರಬಾರ್ದು, ಅಲ್ಲಿ ಯಾರೋ ಕೂಡ ವಿದೇಶಿಯರು ಪ್ರವಾಸಕ್ಕೋಸ್ಕರ ಬರಬಾರ್ದು, ಅಲ್ಲಿರ್ತಕ್ಕಂಥ ಯುವಕರು ಭಾಳ ಪ್ರಮುಖವಾಗಿರ್ತಕ್ಕಂಥ ಅಂಶ ಇದು. ಜಮ್ಮು ಕಾಶ್ಮೀರದಲ್ಲಿರ್ತಕ್ಕಂಥ ಯುವಕರು ಇವತ್ತು ಪ್ರವಾಸಿಗರು ಹೆಚ್ಚಾದಾಗ ಅವರಿಗೆ ಉದ್ಯೋಗ ಸಿಗ್ತಾ ಇತ್ತು, ಅಲ್ಲಿ ಅವ್ರಿಗೆ ಉದ್ಯೋಗನೂ ಸಿಗಬಾರ್ದು, ಅಲ್ಲಿರ್ತಕ್ಕಂಥ ಯುವಕರು ಬೀದಿಗೆ ಬರಬೇಕು, ಅವರುಗಳನ್ನು ಎಕ್ಸ್ಪ್ಲಾಯ್ಟ್ ಮಾಡಿ ಅವರನ್ನು ಕೂಡ ಇವತ್ತು ಟೆರರಿಸಮ್ಗೆ ಬಳಸ್ಕೋಬೇಕು. ಇವೆಲ್ಲವೂ ದುರುದ್ದೇಶ ಇದರಿಂದ ಅಡಗಿದೆ ಅನ್ನೋದು ಇವತ್ತು ಸಾಕಷ್ಟು ಚರ್ಚೆ ಆಗ್ತಾ ಇದೆ.